ಅದಕ್ಕೆ ಏನಾದರೂ ಒಂದು ಸಮಸ್ಯೆಗೆ ಪರಿಹಾರ ಕಂಡ್ಕೋಬೇಕು ಅಂತೇಳಿ ನಾನೇ DYSP ಅವ್ರಿಗೆ ಫೋನ್ ಮಾಡಿದೆ. ಅವರು ಕೂಡ ಪೂರಕವಾಗಿ ಸ್ಪಂದಿಸಿದ್ದಾರೆ. ಒಂದು ರೀತಿಯಾದಂಥ ತಾತ್ಕಾಲಿಕವಾದಂಥ ಕ್ರಮವನ್ನು ಅವರು ತಗೊಂಡು, ಅಂದರೆ 3ನೇ ತಾರೀಕು ಅಥವಾ 2ನೇ ತಾರೀಕುವರೆಗೂ ಈ ಒತ್ತಡ ಜಾಸ್ತಿ ಅಂತ ಇರ್ತದೆ ನ್ಯೂ ಇಯರ್ಸ್ಗೆ, ಕ್ರಿಸ್ಮಸ್ಗೆ ರಜದಿಂದ, ಮತ್ತು ಶಾಶ್ವತ ಪರಿಹಾರವನ್ನು ಕೂಡ ಚರ್ಚೆ ಮಾಡಬಹುದು. ಆದರೆ ಈಗ ತಕ್ಷಣಕ್ಕೆ ಬೆಂಗಳೂರಿಂದ ಬರ್ತಾ ಇರೋವಂಥ ಟ್ರಾಫಿಕ್ ಇರ್ಬೋದು, ಕೇರಳ ಭಾಗದಿಂದ ಬರ್ತಾ ಇರೋವಂಥ ಟ್ರಾಫಿಕ್ ಇರ್ಬೋದು, ತುಂಬ ಹೆಚ್ಚಿದೆ. ಒತ್ತಡ ಹೆಚ್ಚಾಗ್ತಾನೆ ಜಾಸ್ತಿನೇ ಆಗ್ತದೆ. ನನಗೆ ಬಂದಂಥ ಜಿಲ್ಲಾಧಿಕಾರಿಗಳ ಮಾಹಿತಿ ಏನಂತ ಹೇಳಿದ್ರೆ, ಒಂದೇ ಒಂದು ಹೋಮ್ ಸ್ಟೇ ಕೂಡ ಖಾಲಿ ಇಲ್ಲ. 1ನೇ ತಾರೀಕು 2ನೇ ತಾರೀಕುವರೆಗೂ ಎಲ್ಲೂ ಕೂಡ ಒಂದು ರೂಮ್ ಕೂಡ ಸಿಗ್ತದೆ. ಆ ರೀತಿಯಾದಂಥ ನಮಗೆ ಇವತ್ತು ವಾತಾವರಣ ಇದೆ. ಪ್ರವಾಸೋದ್ಯಮ ಜಾಸ್ತಿ ಆಗ್ತಾ ಇದ್ದಂಗೆ ಪ್ರವಾಸಿಗರ ಒತ್ತಡ ಜಾಸ್ತಿ ಆಗೋದು ಸಹಜ. ಇಲ್ಲಿ ಒಂದು ರೀತಿಯಾಗಿ ನಗರ ಪ್ರದೇಶದಿಂದ ಇದು ಪರಿವರ್ತನೆ ಆಗಿದೆ ಗೋಣಿಕೊಪ್ಪ. ಆದರೆ ಸೌಕರ್ಯಗಳು ನಗರದಂತೆ ಇಲ್ಲ, ಯಾಕಂದರೆ ಇದು ಪಂಚಾಯತಿ. ನೀವು ಬರೋದು ಪಂಚಾಯತಿ ಅಂದರೆ ಅನಾಥ ಪ್ರದೇಶ ಇರೋದು ನಗರ ಪ್ರದೇಶ. ಇಂಥ ಪರಿಸ್ಥಿತಿ ಕೂಡ ಇದೆ. ಅದರಿಂದ ಯಾವ ರೀತಿ 1ನೇ ತಾರೀಕು 2ನೇ ತಾರೀಕುವರೆಗೂ ಒತ್ತಡ, ಅವರು ಪೊಲೀಸ್ನವರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇಲ್ಲಿ ನಿಂತ್ಕೊಂಡು ಟ್ರಾಫಿಕ್ನ ಮ್ಯಾನೇಜ್ ಮಾಡ್ತಾ ಇದ್ದರೆ ಬೇರೆ ಯಾವ ಕೆಲಸ ಮಾಡ್ತಾರೆ. ನಾನು ನೋಡಿದೆ, ಬಂದಾಗ ಇದ್ದರು, ಇಲ್ಲಿ ಹೋದಾಗ ಇದ್ದರು, ಇಲ್ಲೇ ಇದ್ದರು, ಸಬ್ ಇನ್ಸ್ಪೆಕ್ಟರ್ ಇದ್ದರು, ಮತ್ತು ಎಲ್ಲ ಸಿಬ್ಬಂದಿ ಹೋಗಿದ್ದವರು ಇಲ್ಲೇ ಇದ್ದರು. ಸೊ ಅವರು ಇಡೀ ದಿವಸ ಬಿಸಿಲಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದ್ರೆ ನಮಗೆ ಕ್ರೈಮ್ಗೆ ಇಲ್ಲ, ಲಾ ಆ್ಯಂಡ್ ಆರ್ಡರ್ಗಿಲ್ಲ, ಟ್ರಾಫಿಕ್ಗೆ ಸಪ್ರೇಟ್ ಇಲ್ಲ. ಬೆಂಗಳೂರಿನಲ್ಲಿ ಅಟ್ಲೀಸ್ಟ್ ಟ್ರಾಫಿಕ್ಗೆ ಬೇರೆ ಇದೆ, ಕ್ರೈಮ್ ಆ್ಯಂಡ್ ಲಾ ಆ್ಯಂಡ್ ಆರ್ಡರ್ ಬೇರೆ ಇದೆ. ಅದರಿಂದ ಯಾವ ರೀತಿ ಬಗೆಹರಿಸಬೇಕು, ಒಂದು ತಾತ್ಕಾಲಿಕವಾದಂಥ ವೈಜ್ಞಾನಿಕ ಪರಿಹಾರವನ್ನು ಕಂಡುಹಿಡಿಯೋಣ ಅಂತ ಹೇಳೋದಕ್ಕೋಸ್ಕರ ನಾನು ಪೊಲೀಸ್ನವ್ರ ಹತ್ರ ಮಾತಾಡಿದೆ. ತಾವೆಲ್ಲ ಬಂದಿದ್ದೀವಿ, ನಿಮಗೆಲ್ಲರೂ ಕೂಡ ಸ್ವಾಗತ ಬಯಸ್ತೇನೆ. ಎಲ್ಲರೂ ಒಂದು ರೀತಿಯಾಗಿ ಸಮಗ್ರವಾಗಿ ಒಂದು ನಿರ್ಧಾರವನ್ನು ತಗೊಂಡು ಈ ಒತ್ತಡದಿಂದ ಹೊರಗಡೆ ಬರಲಿಕ್ಕೆ ಏನು ಕ್ರಮ ಜರುಗಿಸಬೇಕು ಅಂತ ತೀರ್ಮಾನ ತಗೊಳ್ಳೋಣ ಅಂತ ನನ್ನ ಒಂದು ಆಶೆ. ಅದರಿಂದ ಟ್ರಾಫಿಕ್ ಬ್ಲಾಕ್ ಆಗೋದು ಸಹಜ. ಅದನ್ನು ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಹೇಗೆ ತಕ್ಕಾಗೆ ಟೆಂಪ್ರರಿ ನಿರ್ಧಾರ ತಗೊಂಡು ಎಲ್ಲೇ ವೆಹಿಕಲ್ ಬಿಡಬೇಕು, ಒನ್ ವೇ ಎಲ್ಲ ಮಾಡಬೇಕು ಮಾಡಿ 1-2 ದಿವಸದ ಸಮಸ್ಯೆನ ಪರಿಹಾರ ಮಾಡಿಕೊಡ್ಲಿಕ್ಕೆ ಏನೂ ಇದಿಲ್ಲ. ಆದರೆ ನಿನ್ನೆ ಮೊನ್ನೆ ನಮ್ಮ ಟ್ರಾಫಿಕ್ ನಮಗೆ ಈ ಸಮಸ್ಯೆನ ಅನಲೈಸ್ ಮಾಡಲಿಕ್ಕೆ ಒಂದು ಉತ್ತಮ ಉದಾಹರಣೆ ಇದೆ. ಯಾಕೆಂದರೆ ನಮಗೆ ಪೊನ್ನಪೇಟೆ ಜಂಕ್ಷನಿಂದ ಸ್ಟಾರ್ಟ್ ಆಗಿತ್ತು ಟ್ರಾಫಿಕ್ ಲೋಡ್. ಅದು ಬಿಟ್ಟರೆ ದಾಟಿದ ತಕ್ಷಣ ಟ್ರಾಫಿಕ್ ಲೋಡ್ ಏನಿರಲಿಲ್ಲ. ಆ ಜಂಕ್ಷನ್ ಮತ್ತು ಪಾಲಿಮೆಟ್ರ ಜಂಕ್ಷನ್ 2 ಜಂಕ್ಷನ್ನ ವೈಡನ್ ಮಾಡಿ ಅಲ್ಲಿ ಸಿಗ್ನಲ್ ಅಳವಡಿಕೆ ಮಾಡಿದರೆ ನಮ್ಮ 99% ಸಮಸ್ಯೆ ಪರಿಹಾರ ಆಗ್ಬಹುದು ಅನ್ನೋದು ನಮ್ಮ ಆಶಯ. ಯಾಕೆಂದರೆ ಯಾವುದೇ ಒಂದು ಸೂಕ್ತ ನಿರ್ಧಾರ ತಗೊಳ್ಳದಿದ್ರೆ ನಾವು ಸುಮ್ಮನೆ ಅಲ್ಲಿ ನಿಲ್ಲಿಸಿ ಇಲ್ಲಿ ನಿಲ್ಲಿಸಿ ಹೇಳಿ ಪರಿಹಾರ ಆಗೋದೇ ಇಲ್ಲ. ಯಾಕೆಂದರೆ ನಿಲ್ಲಿಸಲಿಕ್ಕೆ ಜಾಗ ಇಲ್ಲ, ಮೂವ್ ಮಾಡಲಿಕ್ಕೆ ಜಾಗ ಇರೋದಿಲ್ಲ. ಫ್ರೀಯಾಗಿ ಅದೆರಡು ಬಾಟಲ್ ನೆಕ್ಗಳು ಫ್ರೀ ಆದರೆ ಆ ಸಮಸ್ಯೆ ಅಲ್ಲೇ ಪರಿಹಾರ ಆಗುತ್ತೆ. ಅಲ್ಲಿ ಒಂದು ಸಿಗ್ನಲ್ ಆಗಬೇಕು, 2 ಜಂಕ್ಷನ್ ಸಿಗ್ನಲ್ ಆಗಬೇಕು, ಅಲ್ಲಿ ವೈಟ್ನಿಂಗ್ಗೆ ಏನು ಕ್ರಮ ಬೇಕೋ ಅದು ತಗೋಬೇಕಾಗತ್ತೆ. ಅದು ಸಕ್ಸಸ್ ಆಗಲಿಲ್ಲ ಅಂದರೆ, ಯಾಕೆಂದರೆ ಈಗಾಗಲೇ ನಾವು ಒನ್ ವೇನ ಟೆಸ್ಟ್ ಮಾಡಿ ಅದಕ್ಕೆ ಪರಿಹಾರ ಇದೆಯಾ ಇಲ್ವಾ ಅಂತ ನೋಡಿ ಅದು ಟ್ರೈಡ್ ಅಂಡ್ ಟೆಸ್ಟ್ ಇದೆ. ಅದನ್ನು ಪುನಃ ನಾವು ಪ್ರಯತ್ನಿಸಿ ಪ್ರಯೋಜನ ಆಗೋದಿಲ್ಲ ಅಂತ ಗೊತ್ತಾಗಿದೆ. ಅದರಿಂದ ಈ ಜಂಕ್ಷನ್ ಕ್ಲಿಯರ್ ಮಾಡಿ ಅಲ್ಲಿ ಒಂದು ಟ್ರಾಫಿಕ್ ಸಿಗ್ನಲ್ ಅಳವಡಿಸಿ ನೋಡಿದರೆ 100% ಅದು ಟ್ರಾಫಿಕ್ ಸಮಸ್ಯೆ ಸುಧಾರಣೆ ಆಗತ್ತೆ. ಅದಾಗಲಿಲ್ಲ ಅಂದರೆ ಉಳಿದಿರೋದು ಒಂದೇ ಒಂದು ದಾರಿ ಏನಂದರೆ ಕನಿಷ್ಠ 5 ಅಡಿ ಟೌನ್ನ ವೈಡ್ನ್ ಮಾಡಬೇಕು. ಆ ಸಮಸ್ಯೆಗೆ ಬರೋದಕ್ಕೆ ಮೊದಲು ನಾವು ಇದನ್ನೊಂದು ಟೆಸ್ಟ್ ಮಾಡಿ ನೋಡೋದು ಉತ್ತಮ ಪರಿಹಾರ ಅಂತ ನನ್ನ ಅಭಿಪ್ರಾಯ. ಏನಾಗಿದೆ ಅಂತಂದರೆ ಗಾಡಿ ತಂದುಬಿಟ್ಟು ಮುಂದಿನ ಮಾತ್ರ ಬಂದುಬಿಟ್ಟು ಮಾಡಿದ್ದಾರೆ. ಮತ್ತು ಟೌನ್ ಏನಾದರೆ ತಾನೇ ಮಾಡಿ ಹೊಡೆದು ಮಾಡಬೇಕು ವ್ಯವಸ್ಥೆ ಆಗಿದೆ. 20 ಸಾಕು ಇಷ್ಟು ದಿನ ಜಾಸ್ತಿ ಆಗಬೇಕು ಅಂದರೆ ಹೇಗಾಗಿದೆ, ಮೊದಲಾಗಿ ಎಷ್ಟು ವರ್ಷದಿಂದ ಆಗಿದೆ, ಇಲ್ಲಿವರೆಗೆ ಮಾಡಲೇ ಇಲ್ಲ. ಮಾರ್ಕ್ ಮಾಡಿ ಹೋಗಿದ್ದಾರೆ. ಎಲ್ಲ ವಾಹನಗಳು ಪಾರ್ಕ್ ಮಾಡಿರ್ತಾರೆ. ಒಂದೊಂದು ವಾಹನ ರಿವರ್ಸ್ ಬಂದು ಮೈನ್ ಟ್ರ್ಯಾಕಿಗೆ ಬರಬೇಕಾದ್ರೆ ಒಂದು 30 ಸೆಕೆಂಡ್ ಅಥವಾ 40 ಸೆಕೆಂಡ್ ಅಂತಂದರೆ 20 ವೆಹಿಕಲ್ಗಳು ಈ ಹೆವಿ ಟ್ರಾಫಿಕ್ ಇದ್ದಾಗ ನಿಲ್ತಾ. ಸೊ ಒತ್ತಡ ಬರ್ತಾರೆ. ಇವಾಗ ಅರೆಸ್ಟ್ ಪೇಪರ್ಗಳು ಅಂತ 4 ಬಾಲ್ಸ್ ಬರ್ತವೆ. ಭಾರಿ ದೊಡ್ಡ ಒತ್ತಡ ಬರ್ತದೆ. ಅದು ಒತ್ತಡ ಅಂತಂದರೆ ಅವರು ಒಂದು ವೆಹಿಕಲ್ ಟ್ರಾಫಿಕ್ ರಿವರ್ಸ್
ಯಥಾರ್ಥವಾಗಿ ಗಣಪತಿಯವರು ಮಾತಾಡೋದು. ಅದು ಆಲ್ರೆಡಿ ಅಲ್ಲಿಂದ ಬೋರ್ನ ಮುಂಭಾಗದಿಂದ ರಸ್ತೆ ಹಿಡಿದು ಈ ಪೊನ್ನಪೇಟೆ ರೋಡಿಗೆ ಕನೆಕ್ಟ್ ಆಗುವಂಥ ಒಂದು ಬ್ರಿಡ್ಜ್ ಆದಂಥ ಪಕ್ಷದಲ್ಲಿ ಏನು ನೇರವಾಗಿ ಬಂದು ಪೊನ್ನಪೇಟೆಗೆ ಹೋಗುವಂಥ ವಾಹನಗಳನ್ನ ಆ ರೀತಿಯೇ ಮೂವ್ಮೆಂಟ್ ಮಾಡುವಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಅದೊಂದು ಬ್ರಿಡ್ಜ್ ಆದರೆ ಅದೊಂದು ತುಂಬ ಒಂದು ಟ್ರಾಫಿಕ್ನ ಒತ್ತಡ ಕಡಿಮೆ ಮಾಡಲಿಕ್ಕೆ ಅದು ಒಂದು ಸಹಾಯ ಆಗ್ತದೆ ಅಂತ ಹೇಳುವಂಥದ್ದು ಒಂದು ವಿಷಯ. ಮತ್ತೊಬ್ಬ ಸದಸ್ಯರಾದಂಥ ಮಂಜುಳು ಒಂದು ಮಾತನ್ನು ಹೇಳಿದ್ರು. ಸುಮಾರು ನಾವು ಪೊಲೀಸ್ ಸಭೆಗಳಲ್ಲಿ ಇಲ್ಲಿಂದ ಹೋಗುವಂಥ ವಾಹನಗಳನ್ನ ಬಸ್ಗಳು ಮೈಸೂರು ರಸ್ತೆಗೆ ಹೋಗುವಂಥ ವಾಹನಗಳನ್ನ ಪಾಲಿಬೆಟ್ಟ ರಸ್ತೆ ದಾಟಿದ ನಂತರ ಅಲ್ಲಿ ಹೋಗಬೇಕು, ಅಲ್ಲಿ ಜನರನ್ನ ಪಿಕ್ ಮಾಡುವಂಥ ಒಂದು ವ್ಯವಸ್ಥೆ ಆಗಬೇಕು. ಇಲ್ಲಿಂದ ಹೋದಂಥ ಇದು ಪೊನ್ನಪೇಟೆಗೆ ಹೋಗುವಂಥದ್ದನ್ನ ಮುಂದೆ ಬೈಪಾಸ್ಗೆ ಸ್ವಲ್ಪ ಬ್ಯಾಕಲ್ಲಿ ವಾಹನ ಪಾರ್ಕ್ ಮಾಡುವ ಜನರ ವ್ಯವಸ್ಥೆ ಆಗಬೇಕು ಅಂತ ಒಂದು ಮನವಿಯನ್ನು ಮಾಡಿದ್ದು, ನಿರ್ಣಯವೂ ಆಗಿತ್ತು. ಬಟ್ ಅದು ಕಾರ್ಯಗತ ಆಗ್ತಾ ಇದೆ. ಸೊ ಈ ಒತ್ತಡದ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಪೊನ್ನಪೇಟೆ ಜಂಕ್ಷನ್ನಲ್ಲಿ ಪುನಃ ಈಚೆ ಕಡೆಯಿಂದ ಹೋಗುವಂಥ ಬಸ್ ಹೋಗಿ ನಿಲ್ಲಿಸ್ಕೊಂಡ್ರೆ ಆಚೆ ಕಡೆಯಿಂದ ಬಂದ ವಾಹನ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಬಸ್ ನಿಂತ್ಕೊಳ್ತು ಅಂತ ಸುಮಾರು ಒಂದು 2 ನಿಮಿಷ ಜನರನ್ನ ಹತ್ತಿಸಿ ಅವ್ರು ಹೋಗಬೇಕಾದ್ರೆ ಅವಾಗ ಒಂದು 24-30 ವೆಹಿಕಲ್ಗಳು ಟ್ರಾಫಿಕ್ ಬ್ಲಾಕ್ ಆಗ್ತಾ ಹೋಗ್ತದೆ. ಸೊ ಇದೊಂದು ವ್ಯವಸ್ಥೆ ಕಡ್ಡಾಯ ಆಗಲೇಬೇಕು. ಇದು 2-3 ಸಭೆ ನಿರ್ಣಯ ಆಗಿದೆ, ಬಟ್ ಇವತ್ತು ಗಂಟೆ ಕಾರ್ಯಗತ ಆಗಲಿಲ್ಲ. ಮತ್ತೆ ಈಗಾಗಲೇ ಹೇಳಿದಾಗ ಗೋಣಿಕೊಪ್ಪ ಟೌನಲ್ಲಿ ಏನಿವತ್ತು ವಿಮುಖ ಮಾರ್ಗದಲ್ಲಿ ಎಲ್ಲಿಯೂ ಟ್ರಾಫಿಕ್ಸ್ ಇಲ್ಲ, ಎಕ್ಸೆಪ್ಟ್ ಸ್ವಲ್ಪ ಈ ಇಲಾಖೆ ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರೆ ಇನ್ನೂ ಸುಧಾರಣೆ ಆಗ್ಬಿಡುತ್ತೆ. ಇವತ್ತೇನು ಸಮಸ್ಯೆ ಏನು ಕಾಣಿಸ್ತಾ ಇಲ್ಲ. ಬಟ್ ಇದು ಮೊನ್ನೆ ಒತ್ತಡ ಏನಾಗಿದೆ ಅಂತಂದ್ರೆ ಸರ್, ಇದು ಇಲ್ಲಿ ಮಾತ್ರ ಅಲ್ಲ, ಮೈಸೂರಿಂದ ಇಲ್ಲಿ ತನಕ ಬಂಪರ್ ಟು ಬಂಪರ್ ವೆಹಿಕಲ್. ಸೊ ಇವತ್ತು ಬ್ಯಾಂಗ್ಳೂರು ತಗೊಂಡ್ರೆ ಟೋಲಲ್ಲಿ ಲಾಸ್ಟ್ಗೆ ಟೋಲ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ. ಅಲ್ಲೇ ಟೋಲಲ್ಲೇ ಸಮೇತ 3-4 ಕಿಲೋಮೀಟರ್ ಪೂರ್ತಿ ವಾಹನಗಳು ಕಟ್ಟಡೆ ಆಗಿದೆ. ಸೊ ಅದರಿಂದ ಇಲ್ಲಿ ಪ್ರಮುಖವಾಗಿ ನಮ್ಮ ವಿನಂತಿ ಏನಂತಂದರೆ ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅಂತ ಹೇಳೋದು ಒಂದು ವಿನಂತಿ ಸರ್. ಜೊತೆಯಲ್ಲಿ ಇದು ಸದಸ್ಯರಾದಂಥ ಗಣಪತಿಯವರು ಹೇಳಿದಾಗೆ ಅದಕ್ಕೊಂದು ಬ್ರಿಡ್ಜಿನ ಒಂದು ವ್ಯವಸ್ಥೆ ಮಾಡಿಕೊಟ್ಟಲ್ಲಿ ಅದರಿಂದ ಸ್ವಲ್ಪ ಸುಧಾರಣೆ ಆಗ್ತದೆ ಅಂತ ಹೇಳೋದು ನಮ್ಮ ಮನವಿ ಸರ್. ಈಗಾಗಲೇ ಉದಾಹರಣೆ ಮಾಡಿ ಅದು ಕೆಲವೊಂದು ಟೈಮ್ ಹೇಳಕ್ ಹೋಗಿದ್ದು ಮಾತುಕತೆ ವಾಗ್ವಾದ ಆಗಿತ್ತು. ಆ ಟೈಮ್ ಜಗದೀಶ್ ಅವರು ಇತ್ತು ಸರ್, ಆ ಮಾತುಕತೆ ಆಗ್ಬೇಕಾದ್ರೆ ನಾವಲ್ಲಿ ನಿಮ್ಮ ಅಂಗಡಿ ಹತ್ರ ಪಾರ್ಕಿಂಗ್ ಮಾಡ್ತೀವಿ, ನಮ್ಮ ಅಂಗಡಿ ನಮ್ಮ ವೆಹಿಕಲ್ ಹಾಕೋದು ಈ ಥರ ಮಾತು ಬಂತು ಉಂಟು ಸರ್. ಅದು ಕೇಳಿಬಿಟ್ಟು ನೆಕ್ಸ್ಟ್ ನಾವು ಏನಾದರೂ ಕೇಸ್ ಹಾಕಿದ್ರು ತಂದು ಫೋನ್ ಬಂದಿದ್ದೀವಿ ಸರ್, ನಾನು ಗಮನಿಸಿದ್ದೀನಿ. ಇವಾಗ ಖಾಸಗಿ ಬಸ್ ಸರ್, ನಮ್ಮ ಪೊನ್ನಪೇಟೆ ಜಂಕ್ಷನ್ ಪ್ರಾಬ್ಲಮ್ ಸರ್. ಈಗ ಹೆವಿ ವೆಹಿಕಲ್ ಆಗಿರೋದ್ರಿಂದ ಅಲ್ಲಿ ನಿಲ್ಲಿಸ್ಬೇಕಿದ್ರೆ ಸುಮಾರು ಸಲ ತಂದು 2 ಸಲ ಒಂದ್ಸಲ ಮೀಟಿಂಗ್ ಮಾಡಿದ್ದೀವಿ. ಅವ್ರು ಮೊದಲಿನ ಬೇಕ್ರಿ ಅಥವಾ ನಾವು ಪೆಟ್ರೋಲ್ ಬಂಗಾದ್ರೆ ನಿಲ್ಸಕ್ಕೆ ಹೇಳಿ ಅದನ್ನು ಮಾಡ್ತಿಲ್ಲ ಸರ್, ಫೈನ್ ಹಾಕಿದ್ದು. ನೆಕ್ಸ್ಟ್ ಇದು ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಅಂಗಡಿ ಸರ್, ಅವತ್ತು ಪಿ.ಡಿ. ಡ್ಯೂಟಿ ಇದೆ ಸರ್, ಮೇಡಮ್ ಇದ್ರು ಸರ್, ಅವ್ರು ಕರ್ಕೊಂಡ್ಬಿಟ್ಟು ಇಡೀ ಸ್ಪಾಟ್ ಎಲ್ಲೆಲ್ಲ ಪ್ರಾಬ್ಲಮ್ ಆಗ್ತದೆ ಎಲ್ಲ ಕ್ಲೋಸ್ ಆಗಿದೆ ಸರ್. ಅದೊಂದು ನೆಕ್ಸ್ಟ್ ನಮಗೆ ಇವಾಗ ವೆಹಿಕಲ್ ಸರ್ವಿಸ್ ಸರ್, ಒಂದು ಪೇಂಟ್ ಮಾರ್ಕ್ ಮಾಡಿಕೊಡ್ಬೇಕಾಗುತ್ತೆ ಪಂಚಾಯತಿಯಿಂದ. ವೆಹಿಕಲ್ ಎಷ್ಟು ಬೇಕಂತ ನಾವು ಎಲ್ಲ ಮೆಜರ್ಮೆಂಟ್ ಮಾಡ್ತೀವಿ ಸರ್, ಒಂದೊಂದು ಇದೆ ಸರ್. ಮೆಜರ್ಮೆಂಟ್ ಮಾಡಿಕೊಂಡೆ ಒಂದು ಈ LP ಜಂಕ್ಷನಿಂದ ಅಲ್ಲಿವರೆಗೂ 300 ವೆಹಿಕಲ್ ನಿಲ್ಲಿಸ್ಬೋದು ಸರ್. ನಮ್ಮ ಆರ್ಜಿನ ಪ್ರಕಾರ ನಿಲ್ಲಿಸ್ಬೋದು. ಹೆವಿ ವೆಹಿಕಲ್ ಯಾವುದು ದೊಡ್ಡ ಕಾರ ಇರ್ಬೋದು, ಚಿಕ್ಕ ಕಾರ ಯಾವುದೇ ಆಗಿರ್ಬೋದು ನಿಲ್ಲಿಸ್ಬೋದು. ಬಟ್ ಆ ಥರ ಒಂದು ಮಾರ್ಕಿಂಗ್ ವ್ಯವಸ್ಥೆ ಆಗಬೇಕು. ನೆಕ್ಸ್ಟ್ ಪೊಲೀಸವ್ರು ಏನು ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ನಾವು ಏನೇ ಮಾಡೋಕ್ಕೆ ಹೋದ್ರು ತಮಗೂ ಬರ್ಬೋದು, ಬೇರೆದವರು ಫೋನ್ ಹೋಗಿದ್ದು ಉಂಟು ಸರ್. ನಾವು ಫೈನ್ ಹಾಕಕ್ಕೆ ಹೋದರೆ ಇದು ಸಮಸ್ಯೆ ಸರ್. ಎಲ್ಲ ರೀತಿಯಿಂದ ನಾವು ಮಾಡೋಕ್ಕೆ ಹೋದ್ರೆ ಸಮಸ್ಯೆ ನಮಗೆ ಬರ್ತಿರೋದು, ಫೋನ್ ಬರ್ತಾ ಆ ಥರ ಸಮಸ್ಯೆ ಆಗ್ತದೆ. ನಾವು ಆಟೋದವ್ರಿಗೂ ಹೇಳಾಗಿದೆ, ಎಲ್ಲರೂ ಮೀಟಿಂಗ್ ಬರ್ತಾಗಿದೆ, ಇನ್ನಿಲ್ಲ ನಾವು ಕಠಿಣವಾಗಿ ನಾವು ಕ್ರಮಗಳು ತೆಗಿತೀವಿ. ಕೇಸ್ ಹಾಕೊಂಡು ಹೋಗ್ಬೇಕಾಗುತ್ತೆ. ಐಮಿ ಕೇಸ್ ಎಲ್ಲ ನಾವು ಬೇರೆ ಕೇಸ್ಗಳು ಹಾಕಕ್ಕೆ ಹೋಗ್ಬೇಕು. ನಮ್ದು ಇನ್ನೊಂದು ಸರ್ ಇದು ಸರ್ ವೆಹಿಕಲ್ ರೋಡ್ ಸರ್, ಪೊನ್ನಪೇಟೆ ಜಂಕ್ಷನ್ ನಾವು ಒನ್ ವೇ ಮಾಡಿಬಿಟ್ಟು ಸ್ವಲ್ಪ ಬೆಟ್ಟ ಅನ್ಕೋತೀವಿ ಸರ್. ಪೊನ್ನಪೇಟೆಯಿಂದ ಬರೋ ವೆಹಿಕಲ್ ಎಲ್ಲ ಈ ಕಡೆ ಬರದೇ ಬೈಪಾಸಿಂದ ಬಳಸ್ಕೊಂಡು IP ಜಂಕ್ಷನ್ ಬಂದರೆ ಅದು ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ ಜಂಕ್ಷನ್ ಸರ್. ಪೊನ್ನಪೇಟೆ ಜಂಕ್ಷನಿಂದ ಬೈಪಾಸ್ ಸರ್, ಕುಟ್ಟ ಸೈಡಿಂದ ಬರೋ ಗಾಡಿ, ಅದು ಸೈಡಿಂದ ಬರೋ ಗಾಡಿಗಳು ಈ ಕಡೆ ಮೇಲೆ ಬರೋದಿಲ್ಲ, ಬೈಪಾಸ್ ಬಳಸ್ಕೊಂಡ್ರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಹಂಗೂರು ಮತ್ತೆ ಈ ಕಡೆ ಬಳಸ್ಕೊಂಡ್ರೆ ಪಳ್ಳಿ ರೋಡ್ ಇದೆ ಸರ್, ಅದು ಈಗ ಒನ್ ವೇ ಇದೆ ಸರ್. ಅದನ್ನು ನಾವು ಹೋಗೋದ್ರಿಂದ ಆ ಕಡೆಯಿಂದ ಬರೋದು ಕೆಳಗಡೆಯಿಂದ ಮೇಲ್ಗಡೆ ಬರೋದು ಸ್ವಲ್ಪ ನಮ್ಗೆ ಸಮಸ್ಯೆ ಕಂಟ್ರೋಲ್ ಆಗುತ್ತೆ ಬೇಕಾಗುತ್ತೆ. ಇದು ಇದೆ ಸರ್. ನೆಕ್ಸ್ಟ್ ನಮಗೆ ಇದು ಬೇರೆ ಅಂದರೆ ಒನ್ ವೇ ಆಗಲ್ಲ ಅಂತ ಹೇಳ್ತಾರೆ ಸರ್. ಜೊತೆ ಮಾತಾಡಾಗಿದೆ ಸರ್, ಈ ಸರ್ ಜೊತೆ ಮಾತಾಡಿ ವಿಚಾರ ಅದು ಆಗಲ್ಲ ಅಂತ ಹೇಳಿ ಇಲ್ಲಿ ಬಂದು ವಿರಾಜಪೇಟೆ ಸಬ್ ಡಿವಿಷನ್ಗೆ ಬಂದು 10 ತಿಂಗಳಾಯಿತು. ನಾನು ಸ್ವಲ್ಪ ಟ್ರಾಫಿಕ್ನಲ್ಲಿ ಕೆಲಸ ಮಾಡಿದ್ದೀನಿ, ಅದರಿಂದಾಗಿ ನಂದು ಸ್ವಲ್ಪ ಹೇಳೋಣ ಈ ಸಭೆಯಲ್ಲಿ ಹೇಳೋಣ ಅಂತೇಳಿ ನನಗೆ ಅನಿಸ್ತು. ಅದಕ್ಕೆ ಅಧ್ಯಕ್ಷರದ್ದು ಅನುಮತಿ ಕೋರಿ ನಾನು ಮಾತಾಡ್ತಾ ಇದ್ದೀನಿ. ನಾನು ನೋಡಿದಂಗೆ ಇಲ್ಲಿರೋ ರಸ್ತೆ, ನಮ್ಮ ಮೇನ್ ಮುಖ್ಯ ರಸ್ತೆ ಇರೋದು 2651 ಅಡಿ ಪೊನ್ನಪೇಟೆ ಜಂಕ್ಷನ್ವರೆಗೆ. IP ಪಾಯಿಂಟಿಂದ ಪೊನ್ನಪೇಟೆ ಜಂಕ್ಷನ್ವರೆಗೆ 2651 ಅಡಿ. 4 ವೀಲರ್ ಅಂದರೆ LNB ನಿಲ್ಲಿಸಲಿಕ್ಕೆ ನನಗೆ ಅವಕಾಶ ಸಿಗ್ತಿರೋದು 2335 ಅಡಿಗಳು. ಅಂದರೆ ಅದನ್ನು
ಒಂದು ವೆಹಿಕಲ್ಗೆ ಲೆಕ್ಕ ಹಾಕೊಂಡು ಹೋದರೆ ಟೋಟಲ್ ಈ ರಸ್ತೆಯಲ್ಲಿ 291 ವೆಹಿಕಲ್ಗಳನ್ನ ಪಾರ್ಕ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಈ ಜಾಗದಲ್ಲಿ ಏನಾದರೂ ಒಂದು 2 ವೀಲರ್ ನಿಲ್ಲಿಸಿದರೆ ಒಂದು ಲಾಸ್, ಒಂದು 4 ವೀಲರ್ ನಿಲ್ಲಿಸಲಿಕ್ಕೆ ಲಾಸ್ ಜಾಗ. ಆದ್ದರಿಂದ ಅಲ್ಲಿ ಯಾರೂ ಸಹ ಅದಕ್ಕೆ ಎನ್ಕರೇಜ್ ಮಾಡಿ 2 ವೀಲರ್ನ ಏನು ಪಾರ್ಕಿಂಗ್ ಅವಕಾಶ ಕೊಡಲಿ. 2 ಕಡೆಗೆ 2 ವೀಲರ್ ಪಾರ್ಕಿಂಗ್ ಅವಕಾಶ ಇದೆ, 3 ಕಡೆಗೆ ಆಟೋ ಸ್ಟ್ಯಾಂಡ್ಗಳಿದ್ದಾವೆ. 3 ಕಡೆಗೆ ಆಟೋ ಸ್ಟ್ಯಾಂಡ್ಗಳಲ್ಲಿ ಆಟೋಗಳು ನಿಲ್ಲಿಸಲಿಕ್ಕೆ ಎನ್ಕರೇಜ್ ಮಾಡಿ. ನೀವು ಅಷ್ಟೇ ದಾರಿಯಲ್ಲಿ ಬರ್ತಿರೋ ಆಟೋನ ನಿಲ್ಲಿಸ್ಬಿಟ್ಟು ಹತ್ತಲಿಕ್ಕೆ ಯಾರು ಪ್ರಯತ್ನ ಮಾಡಬೇಡಿ. ಮತ್ತು ಪಂಚಾಯಿತಿಗೆ ಒಂದು ಅಧಿಕಾರ ಕೊಡಬೇಕಾಗುತ್ತೆ ಸರ್. ಇಲ್ಲಿ ನಿಲ್ಲಿಸೋಂಥ ಎಲ್ಲ 4 ವೀಲರ್ ವೆಹಿಕಲ್ಗಳಿಂದ 200 ರೂಪಾಯಿ ಅಥವಾ 20 ರೂಪಾಯಿ ಗಂಟೆಗೆ 20 ರೂಪಾಯಿ ದುಡ್ಡು ವಸೂಲಿ ಮಾಡಿದರೆ ಅವರಿಗೆ ಒಂದು ರೋಡ್ ಮಾರ್ಕಿಂಗ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಅದಕ್ಕಾಗಿ ಅನುದಾನಕ್ಕಾಗಿ ಕಾಯುವಂಥ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಬರೋಂಥ ಹಣದಿಂದಲೇ ಆರಾಮಾಗಿ ರೋಡ್ ಮಾರ್ಕಿಂಗ್ ಮಾಡ್ಬೋದು. ಅದು ಥರ್ಮೋಪ್ಲಾಸ್ಟಿಕ್ ರೋಡ್ ಮಾರ್ಕಿಂಗ್ ಅಂದರೆ ಕಡಿಮೆ ಅಂದರೆ ಒಂದು 3 ವರ್ಷ ಆದರೂ ಬಾಳಿಕೆ ಇರುತ್ತೆ. ಪೇಂಟಲ್ಲಿ ಮಾಡಿದರೆ ಇದು 2 ತಿಂಗಳು ಅಥವಾ 3 ತಿಂಗಳಿಗೆ ಹೋಗ್ಬಿಡ್ಬೋದು, ಯೂಸ್ ಇಲ್ಲ. ಅದಕ್ಕಾಗಿ ಥರ್ಮೋಪ್ಲಾಸ್ಟಿಕ್ ರೋಡ್ ಮಾರ್ಕಿಂಗ್ ಆಗಬೇಕು ಸರ್. ಯಾವುದೇ ಕಾರಣಕ್ಕೂ ನಿಗದಿಪಡಿಸಿದ ಜಾಗದಲ್ಲೇ ವೆಹಿಕಲ್ಗಳನ್ನ ನಿಲ್ಲಿಸಲಿಕ್ಕೆ ಅವಕಾಶ ಕೊಡಬೇಕು. ಮತ್ತು ಇನ್ನೊಂದು ಅಬ್ಸರ್ವ್ ಮಾಡೋದೇನೆಂದರೆ ಇಲ್ಲಿ ಅಂಗಡಿ ಮಾಲೀಕರುಗಳಿಗೆ ಅವರು ಮತ್ತು ಅವರ ಸಂಬಂಧಿಕರು ವೆಹಿಕಲ್ಗಳನ್ನ ತಂದು ಪಾರ್ಕಿಂಗ್ ಮಾಡ್ತಾರೆ. ಇದಕ್ಕೆ ಪರಿಹಾರ ಏನಂತ ಹೇಳಿದ್ರೆ ನಿಲ್ಲಿಸಿರೋ ವೆಹಿಕಲ್ಗೆ ಫೀಸ್ಗಳು ಫಿಕ್ಸ್ ಮಾಡಿದರೆ ಪಂಚಾಯತಿಗೆ ಅನುದಾನವೂ ಬರುತ್ತೆ, ಅಭಿವೃದ್ಧಿಗೂ ಅವಕಾಶವೂ ಸಿಗುತ್ತೆ ಸರ್. ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನೆಂದರೆ, ಈಗ ನನ್ನ ಸಹಪಾಠಿ ಹೇಳಿದರು, ಬೈಪಾಸ್ ಜಂಕ್ಷನ್ನಿಂದ ಪೊನ್ನಂಪೇಟೆ ಜಂಕ್ಷನ್ವರೆಗೆ ಯಾವುದು ವೆಹಿಕಲ್ ಬರುತ್ತೆ. ಅದು ಇರೋದು 156 ಅಡಿ ಅಲ್ಲಿದೆ. ಆ ಸ್ಟ್ರೆಚ್ಚನ್ನು ನಾವು ಪೊನ್ನಂಪೇಟೆ ಕಡೆಯಿಂದ ಯಾವ್ದು ವೆಹಿಕಲ್ ಬಿಡದೆ ಇದೆ. ಅವ್ರು ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ಇಲ್ಲಿ ನಿಲ್ಲಿಸಿದಾಗ ರಸ್ತೆ ಬಲಭಾಗಕ್ಕೆ ಅಂದರೆ ಹೋಗುವಂಥ ಟ್ರಾಫಿಕ್ಕಿಗೆ ಅಡ್ಡ ನಿಲ್ಲಿಸ್ತಾರೆ 2 ವೀಲರ್. ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೆ. ಆದ್ದರಿಂದ ಇಲ್ಲಿ ಯಾರನ್ನು ಬಿಡದಲ್ಲೇ ಬೈಪಾಸ್ನಲ್ಲೇ ಅವ್ರನ್ನೆಲ್ಲ ಕಳಿಸ್ಬಿಡ್ತಾರೆ. ಇದು ಫುಲ್ ಫ್ರೀ ಇರುತ್ತೆ. ಐದರ್ ಮೈಸೂರು ರೋಡಿಂದ ಬರಲಿ ಅಥವಾ ವೀರಸ್ಪೇಟೆ ಅಂದರೆ ಗೋಣಿಕೊಪ್ಪ ಒಳಗಿಂದ ಬರಲಿ, ಪೊನ್ನಂಪೇಟೆ ಕಡೆಗೆ ಸೀದಾ ಹೋಗ್ತೀವಿ. ಅಲ್ಲಿ ಯಾವುದು ಇಂಡರೆನ್ಸ್ ಇಲ್ಲ. ಅದರ್ವೈಸ್ ಈ ಏನು ಇಲ್ಲಿ ನಿಲ್ಲಿಸಿರ್ತೀವಿ ಇವು ಬೇರೆ ವೆಹಿಕಲ್ಗಳಲ್ಲಿ ಎಂಟ್ರ್ ಆಗಲಿಕ್ಕೆ ಅವಕಾಶ. ಅಷ್ಟನ್ನು ನಾವು ಒನ್ ವೇ ಮಾಡಲೇಬೇಕು. ಈ ಕಡೆ ಕೊಡಬೇಕಾಗುತ್ತೆ. ಈ ಪಳ್ಳಿ ರೋಡಿಂದ ಮೇಲೆ 2 ವೀಲರ್ ಅಥವಾ ಮ್ಯಾಕ್ಸಿಮಮ್ LNG ಅದರಿಂದ ಬಿಡ್ಬೋದು ಸರ್. ಹೆವಿ ವೆಹಿಕಲ್ ಮತ್ತು ಮಾಮೂಲಿ ಏನು ಬೈಪಾಸ್ನಲ್ಲಿ ಬಂದರೆ ಸುಲಭವಾಗಿ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ ಸರ್. ಇದರಲ್ಲಿ ಟೋಟಲ್ಲು ಆಟೋ ರಿಕ್ಷಾಗಾಗಿ 96 ಅಡಿ ರಸ್ತೆ ಯೂಸ್ ಆಗಿದೆ. ದ್ವಿಚಕ್ರ 2 ವೀಲರ್ ಪಾರ್ಕಿಂಗಾಗಿ 64 ಅಡಿ ಅವೈಲಬಲ್ ಇರೋದು 2135 ಅಡಿ. ಇಷ್ಟನ್ನು ಮಾಡಬೇಕಾಗುತ್ತೆ. ಇನ್ನು ಸ್ವಲ್ಪ ಮುಂದುವರೆದು ಯೋಚನೆ ಮಾಡೋಕ್ಕೆ ಹೋದರೆ, ನಾವು ಈಗ ಪ್ರೆಸೆಂಟ್ ಕಂಡೀಷನಿಗೆ ಯೋಚನೆ ಮಾಡ್ತಿದ್ವಿ. ಮುಂದೆ ಇನ್ನೂ ನಾವು ಈ ವೆಹಿಕಲ್ ಸ್ಟ್ರೆಂತ್ ಅಂತೂ ಕಡಿಮೆ ಆಗಲಿಕ್ಕೆ ಚಾನ್ಸ್ ಇಲ್ಲ, ಇನ್ನೂ ಜಾಸ್ತಿ ಆಗ್ತಾನೆ ಇರುತ್ತೆ. 5 ನಮ್ಮ ಜಿಲ್ಲೆಯಲ್ಲಿ ನಡೆಯುತ್ತಿರುವಂಥ ಪ್ರವಾಸೋದ್ಯಮ ಚಟುವಟಿಕೆಯನ್ನು ನಿಲ್ಲಿಸಬೇಕಾಗುತ್ತೆ. ಇದೇ ರೀತಿ ವೆಹಿಕಲ್ಗಳನ್ನ ಹೋಗ್ತಿದ್ರೆ ನಿಲ್ಲಿಸಬೇಕಾಗುತ್ತೆ. ಅದು ಸಾಧ್ಯವಿಲ್ಲ. ನಮ್ಮ ಪ್ರವಾಸೋದ್ಯಮ ಚಟುವಟಿಕೆ ಇರಲೇಬೇಕು. ಅದಕ್ಕಾಗಿ ಬೇರೆ ಪರಿಹಾರ ಮಾರ್ಗ ಏನಂತ ಹೇಳಿದ್ರೆ, ಒಂದು ರಿಂಗ್ ರೋಡ್ ಮಾಡಬೇಕು. ಗೋಣಿಕೊಪ್ಪಲ್ಲಿ ರಿಂಗ್ ರೋಡ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಹರಿಶ್ಚಂದ್ರಪುರದಿಂದ ಕಾವೇರಿ ಕಾಲೇಜ್ವರೆಗೆ ಫ್ಲೈಓವರ್, ಅಂದರೆ ಬೆಂಗಳೂರಿಂದ ಬಂದು ನೆಕ್ಸ್ಟು ಗೋಣಿಕೊಪ್ಪ ದಾಟಬೇಕಂತ ಇರೋದು ಫ್ಲೈಓವರ್ ಯೂಸ್ ಮಾಡ್ಬೋದು. ಗೋಣಿಕೊಪ್ಪ ಬರೋಕ್ಕೆ ಅವಾಗ ಏನು ವೆಹಿಕಲ್ ಏನು ಸ್ಟ್ರೆಂತ್ ಇರುತ್ತೆ ಆ ಸ್ಟ್ರೆಂತನ್ನು ಕಟ್ ಡೌನ್ ಮಾಡೋದು. ಇಷ್ಟಕ್ಕೆ ಅವಕಾಶ ಇರುತ್ತೆ. ಇದಕ್ಕಾಗಿ ಅಧಿಕಾರಿಗಳದ್ದು ಮತ್ತು ಎಲ್ಲ ಸಾರ್ವಜನಿಕರದ್ದು ಸಹಕಾರ ತಗೊಂಡು ನಾವು ಮಾಡಿದರೆ ಸುಲಭವಾಗಿ ಆಗುತ್ತೆ. ಬ್ಯಾಲೆನ್ಸ್ ತಗೊಂಡು ಒಳಗಡೆ ಹಾಕುವಂಥ ಕೆಲಸ ತುಂಬ ದೊಡ್ಡದು. ಆಟೋಗಳು ತಮ್ಮ ಯಾವ ಸ್ಟ್ಯಾಂಡಲ್ಲಿ ಕೊಟ್ಟಿದ್ದಾರೆ ಅಲ್ಲೇ ಆಟೋಗಳು ನಿಲ್ಲಬೇಕು, ಅಲ್ಲೇ ಆಟೋಗಳು ಕೂಡ 2. 3ನೇದಾಗಿ ನಾವು
ಪೊನ್ನಂಪೇಟೆ ಜಂಕ್ಷನ್ ಏನಿದೆ ಅದನ್ನು ನಮ್ಮ DYSP ಅವರು ಹೇಳಿದಾಗೆ ಒನ್ ವೇ ಮಾಡೋದು ಉತ್ತಮ. ಆ ಭಾಗ ಮಾತ್ರ ಆ ಜಂಕ್ಷನ್ ಒನ್ ವೇ ಮಾಡೋದು. ನೀವೆಲ್ಲ ಹೇಳಿರುವಂಥ ಸಮಸ್ಯೆ ಬಸ್ ನಿಲ್ಲಿಸ್ತಾರೆ ಅಂತ ಹೇಳುವಂಥ ಸಮಸ್ಯೆ ಬಗೆಹರಿಯುತ್ತೆ. ಅದೊಂದು ಭಾಗನ ಮಾಡಿ ಈ ಕಡೆ ಈಗ ಪಳ್ಳಿ ರೋಡಿಂದ ಬರುವಂಥ ಅವಕಾಶ ಏನು ಮಾಡಬೇಕು ಅದನ್ನು ಮಾಡಿ ಒಂದು ಪ್ರಯತ್ನವನ್ನು ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಮತ್ತು ಸಿಬ್ಬಂದಿಯವರು ಸ್ವಲ್ಪ ಈ ಒತ್ತಡದಲ್ಲಿ ಸ್ವಲ್ಪ ಜಾಸ್ತಿ ಈ ಕೆಲಸಕ್ಕೆ ನೀವು ಯೋಚಿಸೋದು ಕೂಡ ಒಳ್ಳೆಯದು. ಮತ್ತು ಈ ಕಡೆಯಿಂದ ಈ ಜಂಕ್ಷನಿಂದ ನಾವು ವಾಲಂಟಿಯರ್ಸ್ ಕೊಟ್ಟರು ಒಳ್ಳೆಯದು. ಯಾರು ವಾಲಂಟಿಯರ್ಸ್ ಕೊಟ್ಟರೆ ವಾಲಂಟಿಯರ್ ಮಾಡ್ತಾರೆ. ಈಗ ನೆನ್ನೆ ನಾನು ಈ ಮದುವೆಗೆ ಹೋಗಿದ್ದೆ ನಮ್ಮ ಅವರೆಲ್ಲ ವಾಲಂಟಿಯರ್ಸ್ ಬಿಟ್ಬಿಟ್ಟು ಒಂದು ಸೆಕೆಂಡ್ ಕೂಡ ನನಗೆ ಅಟ್ಲೀಸ್ಟ್ ಈ ಒತ್ತಡದ ಸಂದರ್ಭದಲ್ಲಿ ಸಮಯದಲ್ಲಿ ಯಾರಾದ್ರೂ 3-4 ಜನ ನಮ್ಮ ನಾಗರಿಕರು ವಾಲಂಟಿಯರ್ ಮಾಡಿ ಕೆಲಸ ಮಾಡಿ ಸಹಾಯ ಮಾಡಿ ಇದ್ದೇ ಇರ್ತಾರೆ. ಖಂಡಿತ ನಮ್ಮವ್ರು ಅಂತದಕ್ಕೆ ಹಿಂದೆ ಇರ್ತಾರೆ. ಅದನ್ನು ಗುರುತಿಸಿ ನೀವು ಕೊಟ್ಟರೆ ಅವರು ಅದನ್ನು ನೋಡ್ಕೊಳ್ತಾರೆ. ಮತ್ತು ಈಗ ಈ ಹರಿಶ್ಚಂದ್ರ ಇದೆ ಅಲ್ಲೂ ಕೂಡ ಪಾರ್ಕಿಂಗ್ ಒಂದು ಸೈಡ್ ಅದನ್ನು ಮಾಡಿ ಒಂದೇ ಕಡೆ ಮಾಡಿದ್ದಾರೆ. ಹಾಂ 15 ಸಿಕ್ಕರೆ 15 ಅದೊಂದನ್ನು ಕೆಲಸ. ಮತ್ತು ಬಸ್ಗಳು ಖಾಸಗಿ ಖಾಸಗಿ ಬಸ್ಗಳ ಮೇಲೆ ಕ್ರಮ ಜರುಗಿಸಿದ್ರೆ ಯಾರು ತಗೊಂಡಿಲ್ಲ. ಆಮೇಲೆ ನೀವು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಯಾರು ಫೋನ್ ಮಾಡಿರೋದು ನಾನೇ ಮಾಡ್ತೀನಿ ಅಂತ ಹೇಳ್ತಾರಮ್ಮ. ಈಗ ಏನು ಮಾಡೋದು ಜನ ಪರ್ಮಿಷನ್ ಮಾಡ್ತೀನಿ ಅಂತ ಏನು ಮಾಡೋಕ್ಕಾಗಲ್ಲ. ಮಾಡೋದು ಕೂಡ ಕಾನೂನು ಅಲ್ವ. ಕೆಲವೊಮ್ಮೆ ನಮಗೆ ಸಾರ್ವಜನಿಕ ಕಾರ್ಯಕ್ರಮಗಳಿದ್ದಾಗ ನಿಮಗೆ ಒತ್ತಡ ಆಗ್ತಿಲ್ಲ ಅಂತ ಅದು ಬೇರೆ. ಈಗ ಮೊನ್ನೆ ಒಬ್ಬರು ಅದನ್ನು ರೆಕಾರ್ಡ್ ಮಾಡ್ತೀವಿ ಎರಡರ ಮಧ್ಯೆ ಆಗ್ತಾರಂಥ ಸಂಘರ್ಷ. ಅದರಿಂದ ಇದು ಗ್ರಾಮ ಅಲ್ಲ. ಈಗ ನೋಡಿ ಈ ಗ್ರಾಮದಲ್ಲೆಲ್ಲ ದೊಡ್ಡ ದೊಡ್ಡ ಎಕ್ಸ್ಪ್ರೆಸ್ ವೇ ಮಾಡಿದ್ದಾರೆ. ಆದರೆ ಅಲ್ಲೇ ಜನರಿಗೆ ಇನ್ನೂ ಇದು ಅವ್ರದೇ ಗ್ರಾಮ ಅಂತೇಳಿ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ ರೋಡ್ ಮಧ್ಯೆ. ಕಾರ್ಗಳು 120 ಸ್ಪೀಡಲ್ಲಿ ಬರ್ತಾರೆ. ಅಂದರೆ ಅವ್ರ ಮನಸ್ಸಿನಲ್ಲಿ ಇನ್ನೂ ಇದು ನಮ್ಮ ಗ್ರಾಮ ನಮ್ಮ ಊರು ಅಂತ ಹೇಳುವಂಥದ್ದಿದೆ. ಆದರೆ ಇದು ನಗರ ಪರಿವರ್ತನೆ ಆಗಿದೆ. ಮತ್ತು ಪೊನ್ನಂಪೇಟೆ ತಾಲೂಕಾಗಿದ್ದ ಮೇಲೆ ತಾಲೂಕು ಹೆಡ್ಕ್ವಾರ್ಟರ್ಸ್ ಪುರಸಭೆ ಆಗಿದೆ. ಬರೀ ಅದನ್ನೇ ಪುರಸಭೆ ಮಾಡಿ ಪೊನ್ನಂಪೇಟೆನ ಅದಕ್ಕಿಂತ ದೊಡ್ಡ ನಗರ ಗೌನಿಕೊಪ್ಪ ಇದನ್ನು ಪಂಚಾಯಿತಿಯಾಗಿ ಬಿಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಇದನ್ನೆಲ್ಲನೂ ಸೇರಿಸಿ ಪುರಸಭೆ ಮಾಡಬೇಕು ಅಂತ ಹೇಳುವಂಥ ಚಿಂತನೆ ಅದರದ್ದು ಅಭಿಪ್ರಾಯ ಇವತ್ತು ನೀವು ವ್ಯಕ್ತಪಡಿಸಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಮಾಡಿ ಅಂತ ಹೇಳುವಂಥದ್ದನ್ನು ನೀವು ಕೂಡ ಸಲಹೆ ಕೊಟ್ಟಿದ್ದೀರಿ. ಅದಕ್ಕೂ ಮುಂದಿನ ದಿವಸ ಕ್ರಮ ಜರುಗಿಸೋಣ. ಆ ಕೆಲಸ ಅಂದರೆ ಏನಾಗುತ್ತೆ ನಮಗೆ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಸಿಗುತ್ತೆ, ವಾಟರ್ ಸಿಗುತ್ತೆ, ಸ್ವೇಜ್ ಟ್ರೀಟ್ಮೆಂಟಿಗೆ ಸಿಗುತ್ತೆ. ಇದೆಲ್ಲವನ್ನು ಒಂದು ಬದಲಾಯಿಸಿ ಇಲ್ಲಿಗೆ ಸೀಮಿತ ಮತ್ತು ಪ್ಲ್ಯಾನಿಂಗ್ ಸಿಗುತ್ತೆ. ಭಾಳ ಮುಖ್ಯವಾಗಿ ಡೆವಲಪ್ಮೆಂಟ್ ಪ್ಲ್ಯಾನಿಂಗ್ ಸಿಗುತ್ತೆ. ಒಂದು ಪ್ಲ್ಯಾನಿಂಗ್ ಅಥಾರಿಟಿ ಸಿಗ್ತಾರೆ. ಎಲ್ಲಿ ನಾವು ಕಟ್ಟಡಗಳ ನಿರ್ಮಾಣ ಮಾಡ್ಬೋದು, ಎಲ್ಲಿ ವಸತಿ ಮಾಡ್ಬೋದು, ಎಲ್ಲಿ ವಾಣಿಜ್ಯ ಮಾಡ್ಬೋದು ಅಂತ ಹೇಳುವಂಥ ನಿರ್ಧಾರ. ಇಲ್ಲಾಂದರೆ ಎಲ್ಲಂದರೆ ಅಲ್ಲಿ ವಸತಿ, ಎಲ್ಲಂದರೆ ಅಲ್ಲಿ ವಾಣಿಜ್ಯ, ಎಲ್ಲಂದರೆ ಪೆಟ್ರೋಲ್ ಬಂಕ್, ಶಾಲೆ ಈ ಥರ ಆಗ್ತದೆ. ಅದಕ್ಕೂ ಕೂಡ ಕಡಿವಾಣ ಆಗ್ಬೇಕು. ಯಾಕಂದರೆ ನಾವು ಇವತ್ತಿಂದ ಆಲೋಚನೆ ಮಾಡ್ಬೋದು 20 ವರ್ಷದ ನಂತರ ನಮ್ಮ ಮುಂದಿನ ಪೀಳಿಗೆಗೆ ಏನು ಕೊಡ್ತೀವಿ ನಾವು ಅಂತ ಹೇಳುವಂಥ ಬಗ್ಗೆ ಚಿಂತನೆ ಆಗಿದೆ. ಅದರಿಂದ ಅದನ್ನು ಕೂಡ ಮಾಡೋಣ ಮುಂದಿನ ದಿನದಲ್ಲಿ. ಇವಾಗಕ್ಕೆ ನಾವು ತಗೊಂಡಿರುವಂಥ ಎಲ್ಲ ಅದನ್ನು ಅನುಷ್ಠಾನದಲ್ಲಿ ಶಿಸ್ತುಬದ್ಧವಾಗಿ ಮಾಡಿ ಅದ್ರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಫೈನ್ ಹಾಕಿದ್ರೆ ಫೈನ್ ಇದಿದೆ ಅಂದರೆ ನೀರು ಲಾಕ್ ಆಗ್ತಾಗ ಫೋನ್ ಮಾಡ್ತಾರೆ. ನಮಗೆ ನಮ್ಮ ನಾಯಕರಿಗೆಲ್ಲ ಫೋನ್ ಮಾಡ್ತಾರೆ. ಏನು ಅವರೇ ನೀವೇ ಕೊಟ್ಟಿದ್ದೀರಾ ಇಲ್ಲ ಮತ್ತು ಅದನ್ನೆಲ್ಲ ಬಳಸಿ ಪಾರ್ಕಿಂಗ್ ಈಗಲೂ ಕೂಡ ಇಲ್ಲಿ ಬಂದಾಗ 2-3 ವೆಹಿಕಲ್ ಮುಂದೆ ಪಾರ್ಕಾಗಿತ್ತು ಪಾರ್ಲರ್ ಪಾರ್ಕಿಂಗ್ ಅಂತ. ಅದರಿಂದ ಭಾಳ ಸ್ಲೋ ಆಗ್ತದೆ. ಆ ಕೆಲಸವನ್ನು ಮಾಡಿ ನಮಗೆ ಒಂದು ಪರಿಹಾರವನ್ನು ತಂದುಕೊಡ್ತಾರೆ ಅಧಿಕಾರಿಗಳು. ಅವರು ಭಾಳ ಪೂರಕವಾಗಿ ಸ್ಪಂದಿಸಿದ್ದಾರೆ. ಸಿಬ್ಬಂದಿ ಕೊರತೆ ಇದೆ. ಅದು ಮಾಡಿದಂಥ ಕಳೆದ ರೆಕ್ರೂಟ್ಮೆಂಟ್ಗಳ ಬಗ್ಗೆ ಈಗ ಹೋಗ್ಬೇಕು. ಮತ್ತು ಇದು ಅಧಿಕಾರಿಗಳ ಸಭೆಯಿಂದ ರಾಜಕೀಯ ಸಭೆ ಆಗುತ್ತೆ. ಅದಕ್ಕೆ ಅದು ಹೋಗೋದಿಲ್ಲ. ಎಲ್ಲ ರೀತಿಯಾದಂಥ ಇವರು ಇಲಾಖೆವಾರು ಮಾಡಿರುವಂಥ ರೆಕ್ರೂಟ್ಮೆಂಟ್ ಎಲ್ಲವೂ ಕೂಡ ಲೋಕದಿಂದ ನಿಂತೋಗ್ಬೇಕು. ಇಲ್ಲ ಹೊಸದಾಗಿ ಮಾಡುವಂಥ ಪ್ರಕ್ರಿಯೆ ಶುರುವಾಗಿದೆ. ಭಾಳಷ್ಟು ಹೆಚ್ಚಿದೆ. ಅದನ್ನ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಈಗ ಇರುವಂಥ ಸಿಬ್ಬಂದಿಯಲ್ಲಿ ತಾವು ದಯವಿಟ್ಟು ವಾಲಂಟಿಯರ್ಸ್ನ ದಯವಿಟ್ಟು ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.